ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಗಳನ್ನು ತಿಳ್ಕೊಳ್ಳೋಣ. ಸೀತಾ ಸಹಿತ ಅವಧ ಕಹು ಕೀನ್ಹ ಕೃಪಾಲ ಪ್ರಣಾಮ, ಸಜಲ ನಯನ ತನ ಪುಲಕಿತ ಪುನಿ ಪುನಿ ಹರಿಷಿತ ರಾಮ. ಪುನಿ ಪ್ರಭು ಆಯಿ ತ್ರಿಬೇನಿ ಹರ್ಷಿತ ಮಜ್ಜನು ಕೀನ್ಹ, ಕಪಿನ್ಹ ಸಹಿತ ಬಿಪ್ರನ್ಹ ಕಹು ದಾನ ಬಿಬಿಧ ಬಿಧಿ दीन्ह. प्रभु हनुमंत ही कहा बुझाई, धरी बटु रूप अवधपुर जाई. भरत ही कुशल हमारी सुनाये हो, समाचार लय तुम्ही चली आये हो. तुरत पवन सुत गवनत भयऊ, तब प्रभु भरद्वाज पही गयऊ. नाना विधि मुनि पूजा कीन्ही, स्तुति करी पुनि आशीष दीन्ही. मुनि पद बंदी जुगल कर चोरी, चढ़ी विमान प्रभु चले पहोरी. इहा निषाद सुना प्रभु आये, नाव नाव कह लोग बोलाये. सूर सरी नाघी जान तब आयो, उतरेवु तट प्रभु आयसु पायो. तब सीता पूजी सुरसरी, बहु प्रकार पुनि चरणन्हि परी. दीन्हि असीस हरषि मन गंगा, सुंदरी तब अहिवात अभंगा. सुनत गुहा धायवु प्रेमाकुल, आयवु निकट परम सुख संकुल. प्रभु ही सहित बिलो की बई देही, परेवु अवनि तन सुधि नहीं तेही. प्रीति परम बिलो की रघुराई, ಹರಷಿ ಉಠಾಯಿ ಲಿಯೋ ಉರು ಲಾಯಿ. ಇವು ಚೌಪಾಯಿಗಳು ಮತ್ತು ದೋಹೆಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ರಾಮ ಹೇಳ್ತಾನೆ ಸೀತೆಗೆ, ಇಲ್ಲಿ ಗಂಗೆಗೆ ನೀನು ನಮಸ್ಕಾರ ಮಾಡ್ಕೊ ಅಂತಂದ್ಬಿಟ್ಟು, ಆಮೇಲೆ ತೀರ್ಥರಾಜ ಪ್ರಯಾಗವನ್ನು ನೋಡು, ಆಮೇಲೆ ತ್ರಿವೇಣಿಯ ಒಂದು ದರ್ಶನವನ್ನು ಮಾಡ್ಕೊ, ಯಾಕಂದರೆ ಶ್ರೀಹರಿಯ ಪರಮಧಾಮಕ್ಕೆ ಮುಟ್ಟೋದಕ್ಕೆ ಇದು ಮೆಟ್ಟಲ ಹಾಗೆ ಇರುವಂಥದ್ದು. ಆಮೇಲೆ ತಾಪತ್ರಯವನ್ನ ಭವರೋಗವನ್ನೂ ಕೂಡ ಇಲ್ಲವಾಗಿಸುವಂಥ ಪವಿತ್ರವಾದಂಥ ಅಯೋಧ್ಯೆ ಕೂಡ ಕಾಣಿಸ್ತಾ ಇದೆ ನೋಡು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಆಮೇಲೆ ಕೃಪಾಳುವಾದಂತಹ ಶ್ರೀರಾಮಚಂದ್ರ ಸೀತೆಯ ಜೊತೆ ಅಯೋಧ್ಯೆಗೆ ನಮಸ್ಕಾರ ಮಾಡ್ಕೊಳ್ತಾನೆ. ನೋಡಿ, ಯಾವುದೇ ನಾವು ತೀರ್ಥಕ್ಷೇತ್ರಗಳಿಗೆ ಹೋದರೂ ಕೂಡ, ಯಾವುದೇ ಒಂದು ಪವಿತ್ರ ಯಾತ್ರಾ ಸ್ಥಳಗಳಿಗೆ ಹೋದರೂ ಕೂಡ, ಹೋಗಿದ ತಕ್ಷಣ ಆ ಸ್ಥಳಕ್ಕೆ ನಾವು ನಮಸ್ಕಾರ ಮಾಡ್ಕೋಬೇಕು, ಆಯಿತಾ. ನೋಡಿ, ಇಲ್ಲಿ ಸೀತಾ ರಾಮರು ಕೂಡ ಅದೇ ಮಾಡ್ತಾ ಇದ್ದಾರೆ. ಅಯೋಧ್ಯೆ ಬಂದ ತಕ್ಷಣ ಮೊದಲು ಅದಕ್ಕೆ ನಮಸ್ಕಾರವನ್ನು ಮಾಡ್ಕೊಳ್ತಾ ಇದ್ದಾರೆ. ಅಷ್ಟು ಪುಣ್ಯ ಇರುವಂಥ ಜಾಗಗಳು ಅವೆಲ್ಲನೂ. ಅದಕ್ಕೋಸ್ಕರ ನಾವು ನಮಸ್ಕಾರ ಮಾಡ್ಕೋಬೇಕು. ಯಾಕಂದರೆ ಬೇಕಾದಷ್ಟು ಸಾಧಕರು ಸಾಧನೆ ಮಾಡಿರ್ತಾರೆ, ಋಷಿಗಳು, ತಪಸ್ವಿಗಳು, ಭಕ್ತರು, ಭಗವಂತ ಕೂಡ ಓಡಾಡಿ ಅಲ್ಲೆಲ್ಲ ಲೀಲೆಗಳನ್ನು ನಡೆಸಿರುವಂಥ ಜಾಗ ಅಲ್ವಾ. ಅದಕ್ಕೋಸ್ಕರ ನಾವು ಅದನ್ನು ನಮಸ್ಕಾರ ಮಾಡ್ಕೋಬೇಕು. ಆಮೇಲೆ ಸಜಲ ನೇತ್ರನಾಗಿ, ಅಂದರೆ ಅವನ ಕಣ್ಣಲ್ಲಿ ನೀರು ತುಂಬಿದೆ, ಆಮೇಲೆ ಶರೀರವೆಲ್ಲ ಪುಳಕಿತವಾಗಿದೆ. ಶ್ರೀರಾಮ ಮತ್ತೆ ಮತ್ತೆ ಸಂತೋಷ ಪಡ್ತಾ ಇದ್ದಾನೆ, ತನ್ನ ಒಂದು ಜಾಗಕ್ಕೆ ಮತ್ತೆ ವಾಪಸ್ ಬಂದಿದ್ದೀನಲ್ಲ ಅಂತಂದ್ಬಿಟ್ಟು. ಆಮೇಲೆ ಶ್ರೀರಾಮ ಏನು ಮಾಡ್ದ, ತ್ರಿವೇಣಿ ಸಂಗಮದಲ್ಲಿ ವಾನರರ ಜೊತೆ ಸ್ನಾನ ಮಾಡಿಕೊಂಡು ಬ್ರಾಹ್ಮಣರಿಗೆ ಅನೇಕ ರೀತಿಯ ದಾನಗಳನ್ನು ಕೂಡ ಕೊಡ್ತಾನೆ. ಆಮೇಲೆ ಶ್ರೀರಾಮಚಂದ್ರ ಹನುಮಂತನನ್ನು ಕರೆದು ಈ ರೀತಿ ಹೇಳ್ತಾನೆ, ಆಂಜನೇಯ, ನೀನು ಬ್ರಹ್ಮಚಾರಿಯ ವೇಷವನ್ನು ಧರಿಸಿ ಅಯೋಧ್ಯೆಗೆ ಹೋಗು. ಭರತನಿಗೆ ನಾವು ಕ್ಷೇಮವಾಗಿದ್ದೀವಿ ಅನ್ನೋವಂಥ ಮಾತನ್ನು ಹೇಳಿ ಅವನ ಕ್ಷೇಮ ಸಮಾಚಾರವನ್ನು ನೀನು ತಿಳ್ಕೊಂಡು ಬಾ. ನೋಡಿ, ಇಲ್ಲಿ ಇನ್ನು ನಾನು ಹೋಗೋದು ಲೇಟ್ ಆದರೆ ಏನೇನಾಗ್ಬಿಡುತ್ತೋ ಅಂತಂದ್ಬಿಟ್ಟು, ಯಾಕಂದರೆ ಇನ್ನೂ ಪ್ರೊಸೀಜರ್ಗಳಿದೆ ಎಷ್ಟೊಂದು. ಮೊದಲು ನಮಸ್ಕಾರ ಮಾಡ್ದ, ಈಗ ಸ್ನಾನ ಮಾಡ್ದ, ಇನ್ನು ಋಷಿಗಳನ್ನು ಮುನಿಗಳನ್ನು ಎಲ್ಲ ಭೇಟಿ ಮಾಡಬೇಕು ಅವನು. ಅದೆಲ್ಲ ಮಾಡಿ ಹೋಗೋಷ್ಟರಲ್ಲಿ ಭರತ ಏನಾಗ್ಬಿಡ್ತಾನೋ ಅಂತ ಭಯ ಅವನಿಗೆ. ಅದಕ್ಕೋಸ್ಕರ ನೀನು ಹೋಗಿ ಮೊದಲು ಅವನ ಕ್ಷೇಮ ಸಮಾಚಾರನ ಕೇಳು, ನಮ್ಮ ಕ್ಷೇಮ ಸಮಾಚಾರವನ್ನು ಕೂಡ ಹೇಳಿಬಿಟ್ಟು ನಾನು ಚೆನ್ನಾಗಿದ್ದೀನಿ ಅನ್ನುವಂಥ ವಿಚಾರವನ್ನು ಅವನಿಗೆ ಹೇಳು. ಹೋಗಿ ನೀನು ಬೇಗ ಬ್ರಹ್ಮಚಾರಿಯ ವೇಷದಲ್ಲಿ ನೀನು ಹೋಗು ಅಂತಂದ್ಬಿಟ್ಟು ಹೇಳ್ತಾನೆ. ತಕ್ಷಣ ಏನು ಮಾಡ್ದ, ಅವನು ಅಯೋಧ್ಯೆ ಕಡೆಗೆ ಹೊರಡ್ತಾನೆ. ಈಗ ಪ್ರಭು ಏನು ಮಾಡ್ದ, ಭಾರದ್ವಾಜ ಮಹರ್ಷಿಯ ಹತ್ರಕ್ಕೆ ಹೋಗ್ತಾನೆ. ಮೊದಲು ತನ್ನ ಗುರುಗಳನ್ನು ದರ್ಶನ ಮಾಡಬೇಕಲ್ವ, ಅಲ್ಲಿಗೆ ಹೋಗ್ತಾನೆ. ಮುನಿಗಳು ಮನಸ್ಸಿಟ್ಟು ಪ್ರಭುವನ್ನು ಅನೇಕ ರೀತಿಯಿಂದ ಪೂಜಿಸ್ತಾರೆ, ಸ್ತುತಿಸ್ತಾರೆ. ಆಮೇಲೆ ಲೀಲಾ ದೃಷ್ಟಿಯಿಂದ ರಾಮನನ್ನು ಆಶೀರ್ವಾದ ಮಾಡ್ತಾರೆ. ಈಗ ಅವನೇ ಭಗವಂತ ಅನ್ನೋದು ಇವ್ರಿಗೆ ಗೊತ್ತಿದೆ,
ಆದರೆ ಇಲ್ಲಿ ಲೀಲೆ ನಡೀತಾ ಇರೋದ್ರಿಂದ ಈಗ ಅವರು ಗುರುಸ್ಥಾನದಲ್ಲಿರೋದ್ರಿಂದ ಅವರಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಶ್ರೀರಾಮಚಂದ್ರ ಪ್ರಭು ಕೈ ಜೋಡಿಸ್ಕೊಂಡು ಭಾರದ್ವಾಜ ಮುನಿಗಳನ್ನು ವಂದಿಸಿ ಅವರಿಂದ ಬೀಳ್ಕೊಟ್ಟೀಗ ಮತ್ತೆ ವಿಮಾನವನ್ನು ಹತ್ತಿ ಮುಂದಕ್ಕೆ ಸಾಕ್ತಾನೆ. ಈ ಕಡೆ ನಿಷಾದರಾಜ ಗುಹ ಇರ್ತಾನಲ್ಲ, ಅವನು ಆ ಪ್ರಭುವಿನ ಆಗಮನದ ವಾರ್ತೆಯನ್ನ ಕೇಳಿ ನಾವೆಯಲ್ಲಿ ದೋಣಿಯಲ್ಲಿ ಅಂತ ಕೂಗ್ತಾ ಜೋರಾಗಿ ತನ್ನವರನ್ನೆಲ್ಲ ಕರೀತಾನೆ. ಅಷ್ಟರಲ್ಲಿ ವಿಮಾನ ಗಂಗಾ ನದಿಯನ್ನು ದಾಟಿ ಆಚೆಯ ದಡಕ್ಕೆ ಬಂದು ರಾಮನ ಇಚ್ಛೆಯ ಹಾಗೆ ಇಳಿಯುತ್ತೆ. ಆಗ ಸೀತಾದೇವಿ ಅನೇಕ ವಿಧವಾಗಿ ಗಂಗಾದೇವಿಗೆ ಪೂಜೆಯನ್ನು ಸಲ್ಲಿಸಿ ಆ ಗಂಗೆಯ ಚರಣಕ್ಕೆ ಅವಳು ನಮಸ್ಕಾರ ಮಾಡ್ಕೊಳ್ತಾಳೆ. ಗಂಗೆ ತುಂಬ ಸಂತೋಷಪಟ್ಟು ಹೇಳ್ಕೊಳ್ತಾಳೆ, ಏನು ಅಂದರೆ, ಎಲೆ ಸುಂದರಿಯೇ, ನೀನು ಅಖಂಡ ಸೌಭಾಗ್ಯವತಿಯಾಗಿರು ಅಂತಂದ್ಬಿಟ್ಟು ಆಶೀರ್ವಾದ ಮಾಡ್ತಾಳೆ. ನಿಷಾದರಾಜನಾದಂತಹ ಗುಹಾ ಭಗವಂತ ಗಂಗಾ ತೀರದಲ್ಲಿ ಇಳಿದಿದ್ದಾನೆ ಅನ್ನೋದನ್ನ ಕೇಳಿ ಪ್ರೇಮ ವಿಹ್ವಲನಾಗಿ ಓಡ್ತಾ ಬಂದು ಪ್ರಭುವಿನ ಹತ್ರ ಬಂದು ಪರಮಾನಂದ ಭರಿತನಾಗ್ತಾನೆ. ಜಾನಕಿ ಸಹಿತನಾದಂತಹ ಶ್ರೀರಾಮನನ್ನು ನೋಡಿ ಗುಹಾ ಆನಂದಾತಿರೇಕದಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ಕೊಳ್ತಾನೆ. ಅವನಿಗೆ ದೇಹದ ಒಂದು ಅರಿವೇ ಇರಲಿಲ್ಲ, ಅಂದರೆ ಅದ್ರ ಮೇಲೆ ಒಂದು ಪ್ರಜ್ಞೆನೇ ಇರಲಿಲ್ಲ ಅವನಿಗೆ. ಶ್ರೀ ರಘುನಾಥ ಅವನ ಪ್ರೇಮ ಪಾರವಶ್ಯತೆಯನ್ನು ನೋಡಿ, ಅವನಿಗೆ ತನ್ನ ಮೇಲಿರುವಂಥ ಪ್ರೀತಿಯನ್ನು ನೋಡಿ ಅವನನ್ನ ಮೇಲಕ್ಕೆ ಎತ್ತುಕೊಂಡು ಸಂತೋಷದಿಂದ ಆಲಿಂಗನೆ ಮಾಡ್ಕೊಳ್ತಾನೆ ಗುಹನನ್ನ. ಅವನು ನದಿಯನ್ನು ದಾಟಿಸಿರ್ತಾನಲ್ವ, ಸೊ ಅವನಿಗೆ ತುಂಬ ಪ್ರೀತಿ ರಾಮನನ್ನು ನೋಡಿದ್ರೆ. ಅದಕ್ಕೆ ರಾಮ ಅವನ ಭಾವವನ್ನು ತಿಳ್ಕೊಳ್ತಾನೆ, ಅವನ ಪ್ರೀತಿಯನ್ನು ತಿಳ್ಕೊಂಡು ಅವನನ್ನು ಆಲಿಂಗನೆ ಮಾಡ್ಕೊಳ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.